ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿವಸ ದ್ವಿತೀಯ PUCಯ ಅರ್ಥಶಾಸ್ತ್ರ ವಿಷಯದಲ್ಲಿ ನಾವು ನೋಡ್ಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ಪರಿಚಯ ಅನ್ನೋ ಒಂದು ಅಧ್ಯಾಯದಲ್ಲಿ ಪ್ರಮುಖವಾದಂತಹ 4 ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಇದು ಕೂಡ ಒಂದು. ಹಾಗಾದರೆ ಈ ಪ್ರಶ್ನೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ 4 ಅಂಕದ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ಸುಮಾರು ಬಾರಿ ವಾರ್ಷಿಕ ಪರೀಕ್ಷೆ, ಮಧ್ಯಮ ಅವಧಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಬಂದಿದೆ ವಿದ್ಯಾರ್ಥಿಗಳೇ. ಸೊ ಇದನ್ನು ನಾವು ನೋಡಿಕೊಂಡಾಗ, ಹಾಗಾದರೆ ಒಬ್ಬ ವ್ಯಕ್ತಿ ಸಮಾಜದೊಳಗೆ ನಾವು ನೋಡಿಕೊಂಡಾಗ ಹಲವಾರು ಜನರು ಹಲವಾರು ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರ್ತಾರೆ. ಹಾಗಾದರೆ ಜನರಿಗೆ ಏನು ಬೇಕು? ಅವಶ್ಯಕವಾಗಿ ಆಹಾರ, ಬಟ್ಟೆ, ವಸತಿ, ಸೊ ಮಾನವನ ಬಯಕೆಗಳು ಪಟ್ಟೆ ದೊಡ್ಡದಿರ್ತದೆ. ಹಾಗಾದ್ರೆ ಅವು ಎಲ್ಲವನ್ನು ಎಲ್ಲರೂ ಒಳಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಸಂಪನ್ಮೂಲಗಳನ್ನು ಎಲ್ಲ ವ್ಯಕ್ತಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಕೆಲವು ಸಂಪನ್ಮೂಲಗಳನ್ನು ಕೆಲವು ಜನ ಹೊಂದಿರ್ತಾರೆ. ಸೊ ಹಾಗಾದರೆ ಅವುಗಳನ್ನು ಹೇಗೆ ಬಳಸಿಕೊಂಡು ತಮ್ಮ ಅಗತ್ಯತೆಗಳನ್ನು ಈಡೇರಿಸಿಕೊಳ್ತಾರೆ ಅನ್ನೋದನ್ನು ನಾವು ಕೆಲವು ಉದಾಹರಣೆಗಳ ಮುಖಾಂತರ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾನೆ ಕೃಷಿ ಕುಟುಂಬ, ನೇಕಾರ ಮತ್ತು ಶಿಕ್ಷಕರು. ಈ 3 ಉದಾಹರಣೆಗಳನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ. ಹಾಗಾದರೆ ಪ್ರಾರಂಭದಲ್ಲಿ ನಾವು ಕೃಷಿ ಕುಟುಂಬ ತೆಗೆದುಕೊಳ್ಳೋಣ. ಕೃಷಿ ಕುಟುಂಬ ನಾವು ನೋಡಿಕೊಂಡಾಗ ರೈತನ ಬಳಿ ಏನು ಇರ್ತದೆ? ರೈತ ಕೃಷಿಯ ಭೂಮಿಯನ್ನು ಒಳಗೊಂಡಿರ್ತಾನೆ. ನಂತರ ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನು ಒಳಗೊಂಡಿರ್ತಾನೆ. ಬಿತ್ತನೆ ಬೀಜಗಳನ್ನು ಒಳಗೊಂಡಿರ್ತಾನೆ. ಸೊ ಇವೆಲ್ಲ ಸಹಾಯದಿಂದ ಬಳಕೆ ಮಾಡಿ ಏನು ಮಾಡ್ತಾನೆ? ಸೊ ಬಿತ್ತನೆ ಮಾಡ್ತಾನೆ, ಕೃಷಿಯಲ್ಲಿ ತೊಡಗ್ತಾನೆ. ತೊಡಗಿ ಬೆಳೆ ಬೆಳಿತಾನೆ. ಬಂದಂತಹ ಬೆಳೆಯಲ್ಲಿ ತನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮಗ್ರಿಗಳನ್ನು ಇಟ್ಟುಕೊಂಡು ಹೆಚ್ಚಾದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾನೆ. ಅದರಿಂದ ಬಂದಿರತಕ್ಕಂಥ ಆದಾಯದಿಂದ ಆತ ತನ್ನ ಇತರೆ ಆಸೆ ಆಕಾಂಕ್ಷೆಗಳನ್ನು, ಇತರೆ ಸರಕುಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಇಚ್ಛೆಯನ್ನು ಪಡ್ತಾನೆ. ಸೊ ಇದು ಕೂಡ ಒಂದು ಮಹತ್ವಪೂರ್ಣವಾದಂತಹ ಅಂಶ ಆಗಿದೆ. ಹಾಗಾದರೆ ತದನಂತರ ನೇಕಾರ. ಸೊ ನೇಕಾರ ಕುಟುಂಬ ಏನು ಒಳಗೊಂಡಿರ್ತದ? ನೇಕಾರ ಕುಟುಂಬ ಬಟ್ಟೆ ನೇಯ್ಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಒಳಗೊಂಡಿರ್ತಾನೆ. ಹಾಗಾದರೆ ಬಟ್ಟೆ ತಯಾರು ಮಾಡಲಿಕ್ಕೆ ಕೆಲವು ಸಾಮಗ್ರಿಗಳು ಬೇಕಾಗುತ್ತೆ. ಸೊ ನೂಲು ಬೇಕಾಗುತ್ತೆ, ಸಲಕರಣೆಗಳು ಇವೆಲ್ಲಗಳ ಸಹಾಯದಿಂದ ಏನು ಮಾಡ್ತಾನೆ? ಬಟ್ಟೆಯನ್ನು ತಯಾರಿಸ್ತಾನೆ. ಹಾಗಾದರೆ ಬಟ್ಟೆಯನ್ನು ತಯಾರಿಸಿ ತನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನು ಆತ ಇಟ್ಕೊತಾನೆ. ಹೆಚ್ಚಾಗಿದ್ದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಅದನ್ನು ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದ್ದ ಬಂದಿರತಕ್ಕಂಥ ಆದಾಯದಿಂದ ತನ್ನ ಇತರೆ ಆಸೆ ಆಕಾಂಕ್ಷೆಗಳನ್ನು, ಸರಕುಗಳನ್ನು ಆತ ಕೊಂಡ್ಕೊತಾನೆ. ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಒಂದು ಅಂಶವಾಗಿ ಪರಿಣಮಿಸ್ತೈತಿ. ಹಾಗೆ ಮುಂದೆ ನಾವು ನೋಡಿಕೊಂಡಾಗ ಶಿಕ್ಷಕರು. ಶಿಕ್ಷಕರ ಬಳಿ ಏನಿರುತ್ತೆ? ಶಿಕ್ಷಕರ ಬಳಿ ಬೋಧನಾ ಕೌಶಲ್ಯ ಇರುತ್ತೆ. ಬೋಧನಾ ಕೌಶಲ್ಯ ಶಿಕ್ಷಕರ ಮೂಲ ಬಂಡವಾಳವಾಗಿರುತ್ತೆ ವಿದ್ಯಾರ್ಥಿಗಳೇ. ಒಬ್ಬ ಶಿಕ್ಷಕರಾದವರು ಆ ಬೋಧನಾ ಕೌಶಲ್ಯವನ್ನು ಬಳಕೆ ಮಾಡಿಕೊಂಡ್ಬಿಟ್ಟು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾರೆ, ಪಾಠ ಬೋಧನೆಯನ್ನು ಮಾಡ್ತಾರೆ. ಸೊ ಯಾವಾಗ ಮಕ್ಕಳಿಗೆ ಪಾಠ ಬೋಧನೆ ಮಾಡಿದಾಗ ಅದರ ಪರ್ಯಾಯವಾಗಿ ಸೊ ಶಿಕ್ಷಕರಿಗೆ ಏನು ಸಿಗುತ್ತೆ? ವೇತನ ಸಿಗುತ್ತೆ. ಆ ವೇತನವನ್ನು ತೆಗೆದುಕೊಂಡು ಶಿಕ್ಷಕ ತನ್ನ ಇತರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತಾನೆ. ಸೊ ಒಟ್ಟಿನಲ್ಲಿ ಒಬ್ಬ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ತಮ್ಮ ಬಳಿ ಇರತಕ್ಕಂತಹ ಎಲ್ಲ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಬಿಟ್ಟು ಸೊ ಅವುಗಳ ಸಹಾಯದಿಂದ ಬಂದಿರತಕ್ಕಂಥ ಆದಾಯದಿಂದ ತಮ್ಮ ಇತರೆ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಎಂಬುದನ್ನು ನಾವು ಈ 3 ಅಂಶಗಳಲ್ಲಿ ತಿಳಿದುಕೊಳ್ಬೇಕಾಗತ್ತೆ. ಸೊ ಇದು ಕೂಡ ಬಹಳ ಮಹತ್ವಪೂರ್ಣವಾದದ್ದು, ಬಹಳ ಈಸಿ ಇದೆ. ಸೊ ಹಂತ ಹಂತವಾಗಿ ನೀವು ಪೀಠಿಕೆಯನ್ನು ಬರೀರಿ. ಕೃಷಿ ಕುಟುಂಬ, ನೇಕಾರ ಮತ್ತು ಶಿಕ್ಷಕರು ಈ 3 ಪಾಯಿಂಟ್ಸ್ ಹಾಕಿ ಅವ್ರ ಬಗ್ಗೆ ವಿವರವಾಗಿ ಕೊಟ್ಟರೆ ವಿದ್ಯಾರ್ಥಿಗಳೇ 4ಕ್ಕೆ 4 ಅಂಕಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ಈ ಕ್ವಶನ್ ಬಂದ್ರೆ ಮಿಸ್ ಮಾಡಬೇಡಿ, ಭಾಳ ಸರಳ ಅದ. ಸೊ ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.